ನಾಗೇಂದ್ರ ಮಾಜಿ ಸಚಿವರೀಗ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ಮೊನ್ನೆಯಿಂದ ಸಾಧ್ಯತೆ ಅಂತ ಇತ್ತು. ಇವತ್ತು ಫೈನಲಿ 3ನೇ ದಿನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಏನಿದೆ 187 ಕೋಟಿ. ಮಾಜಿ ಸಚಿವ ನಾಗೇಂದ್ರರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇಡಿ ಅಧಿಕಾರಿಗಳು ಈಗ ಬಿ ನಾಗೇಂದ್ರ ಅವರನ್ನ ಬಂಧಿಸಿದ್ದಾರೆ. ಇವತ್ತು ಬೆಳಗ್ಗೆ ವಿಚಾರಣೆಗೆ ಕರೆದೊಯ್ದಿದ್ರು ಇಡಿ ಅಧಿಕಾರಿಗಳು. ತೀವ್ರ ವಿಚಾರಣೆಯ ಬಳಿಕ ನಾಗೇಂದ್ರ ಅವರನ್ನ ಬಂಧಿಸಲಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನಾಗೇಂದ್ರ ಅವರ ವಿಚಾರಣೆಗೆ ಹಾಜರುಪಡಿಸ್ತಾರೆ. ವಿಚಾರಣೆ ಅಂತೂ ಆಗ್ತಾನೆ ಇದೆ. ಸೊ ಬಂಧನ ಆದ ನಂತರ ಈಗ ಕಸ್ಟಡಿಯಲ್ಲಿ ಇದ್ಕೊಂಡು ವಿಚಾರಣೆಯನ್ನ ಮಾಡುವಂಥದ್ದು ಗೊತ್ತಾಗಬೇಕಾಗಿದೆ. ಬಟ್ ಇಲ್ಲಿಯವರೆಗೂ ಅವ್ರು ಹೇಳ್ತಾ ಇರೋದು ನನಗೇನೂ ಗೊತ್ತಿಲ್ಲ. ಇದೊಂದೇ ಮಾತು ಅವ್ರು ಹೇಳ್ತಾ ಇರೋದು, ನಾನು ಯಾರಿಗೂ ಕೂಡ ಹಣ ವರ್ಗಾವಣೆ ಮಾಡಿ ಅಂತ ಏನೂ ಹೇಳಿಲ್ಲ, ನನಗೇನೂ ಗೊತ್ತಿಲ್ಲ ಈ ವಿಚಾರದಲ್ಲಿ, ನಾನು ಏನೂ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಅವರ ಜೊತೆಗಿರುವಂಥ ಆಪ್ತರು ಕೊಟ್ಟಿರುವಂಥ ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ಏನು ಅಂತಂದ್ರೆ ಹಣ ವರ್ಗಾವಣೆ ಆಗಿದೆ. ಅವ್ರು ಹೇಳಲಿಲ್ಲ ಅಂದ್ರೂ ಕೂಡ ಅವ್ರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದ್ದು ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಫೈನಲಿ ನಿನ್ನೆ ಅರೆಸ್ಟ್ ಸಾಧ್ಯತೆ ಅಂತ ಹೇಳ್ತಾ ಇದ್ದೀವಿ, ಇವತ್ತು ಅರೆಸ್ಟ್ ಆಗಿದೆ. ಸೊ ಯಾವ ಆಧಾರದ ಮೇಲೆ ಇವತ್ತು ಅರೆಸ್ಟ್ ಮಾಡಿದ್ದಾರೆ? ಏನಾದರೂ ಸಾಕ್ಷ್ಯಗಳು, ಏನಾದರೂ ದಾಖಲೆಗಳು ಸಿಕ್ಕಿದೆಯಾ, ಅಥವಾ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಂತ ಅರೆಸ್ಟ್ ಮಾಡ್ಕೊಂಡಿರುವಂತದ್ದ? ಏನಿದೆ ಅಪ್ಡೇಟ್ಸ್ ಮುರಳಿ? ಖಂಡಿತ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಹೋಗ್ತಾ ಇದ್ರು. ಆ ಜೊತೆಗೆ ತನಿಖೆಗೆ ಸಹಕಾರವನ್ನ ಸರಿಯಾಗಿ ನಾಗೇಂದ್ರ ಅವರು ಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ನನಗೇನೂ ಗೊತ್ತಿಲ್ಲ, ಈ ಪ್ರಕರಣದಲ್ಲಿ ನಾನು ನಿರಪರಾಧಿ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಮುಂದಿಟ್ಟು ಇಡಿ ಅಧಿಕಾರಿಗಳು ಪ್ರಶ್ನಾವಳಿಯನ್ನ ಮಾಡಿದ ಸಂದರ್ಭದಲ್ಲೂ ಕೂಡ ಅದಕ್ಕೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರವನ್ನು ಕೊಡ್ಲಿಕ್ಕೆ ನಾಗೇಂದ್ರ ಅವರು ಹಿಂದೇಟನ್ನ ಹಾಕಿರುವಂಥದ್ದು. ಯಾವಾಗ ತನಿಖೆಗೆ ಸಹಕಾರವನ್ನು ಮಾಡಲಿಲ್ಲ, ಜೊತೆಗೆ ಅವರ ಬಳಿಯಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳಿತ್ತು. ಆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡ ಬಳಿಕ ಅವರು ಸಾಮಾನ್ಯವಾಗಿ ಏನಾಗಿದೆ ಎಂದು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಕೇಳ್ತಾ ಹೋಗ್ತಾರೆ. ಜೊತೆಗೆ ಕೆಲವೊಂದು ದಾಖಲಾತಿಗಳನ್ನ ಮುಂದಿಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಅಕ್ರಮವಾಗಿ ಹಣವನ್ನ ವರ್ಗಾವಣೆಯನ್ನ ಮಾಡಿರುವಂಥದ್ದು, ಜೊತೆಗೆ ಬೇರೊಬ್ಬರನ್ನ ಬಳಸ್ಕೊಂಡಿರುವಂಥದ್ದು, ಇವೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಇಡಿ ಅಧಿಕಾರಿಗಳ ಜೊತೆಯಲ್ಲಿ ದಾಖಲಾತಿಗಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಹುತೇಕ ಇವತ್ತು ದದ್ದಲ್ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆಗಳೇ ಅತಿ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಯಾಕೆಂದ್ರೆ ದದ್ದಲ್ ಅವರು SIT ಕಚೇರಿಯಲ್ಲಿದ್ದಾರೆ. ಅವರು ಹೊರಗಡೆ ಬಂದ ಬಳಿಕ ಅವರು ಕೂಡ ತನಿಖೆಗೆ ಸಹಕಾರವನ್ನು ನೀಡ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು. ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ದಟ್ಟವಾಗಿ ಕಾಡ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.